ಅತ್ತೆ, ಇನ್ನೂ ಏನಾರ ಬೇಕಾದ್ರೆ ಹೊಟ್ಟೆ ತುಂಬ ಇಟ್ಕೊಂಡು ಊಟ ಮಾಡು, ಸರಿನಾ? ಹಂಗೆ ಇರ್ಬೇಡ. ಸರಿಯಾಗಿ ಊಟ ಮಾಡು. ಆಯ್ತಲ್ಲ ಮಾಡ್ತೀನಿ. ನನಗೆ ನಿನ್ನ ಮಗಳೇ ಚಿಂತೆ. ಅವಳು ನೋಡಿದ್ರೆ ಸುಪ್ನಾತಿ ಆಡ್ದಂಗೆ ಆಡ್ತಾಳೆ. ಅದು ಯಾವ ಥರ ಮಗಳನ್ನ ಎತ್ತಿಬಿಟ್ಟೆ ನೀನು? ಅವಳು ಹಂಗೆ ಕಣಮ್ಮ, ಮುಂಚೆ ಇದ್ದನು ಆಟ ಆಟ ಅಂದರೆ ಆಟ. ನನ್ನ ಮಗ ಪರವಾಗಿಲ್ಲ, ಅವಳಿದ್ದಾಳೆ ನೋಡು, ಅವಳನ್ನ ಬಗ್ಸೋದೇ ಕಷ್ಟ. ಏನು ಗಂಡನ ಮನೆ ಸಂಸಾರ ಮಾಡ್ತಾಳೋ, ಅದೇನು ಬಸರಿ ಆಗೋಳೋ ಏನೋ, ಅದೇ ಹೆಂಗೆ ಮಗು ಇತ್ಲೋ ಏನೋ. ಏನೇ ತಿಂಡಿ ತಿಂತಾ ಇರಿ ಅಷ್ಟರಲ್ಲಿ. ನಾನು ಒಬ್ಬಟ್ಟು ಬೇದಿನ ಅಂಗನವಾಡಿಗೆ ಬಿಟ್ಟು ಬರ್ತೀನಿ. ಅಮ್ಮ ಈ ಮಗ ಅಂತ ಎಷ್ಟು ಸೈಲೆಂಟ್, ಹೇಳಿದ್ ಕೇಳ್ತೈತೆ ಮಗ, ಎಷ್ಟು ಚೆನ್ನಾಗಿ ಮಾತು ಕೇಳ್ತೈತೆ. ಎಂಥ ಮಗು ನಾನು ಎಲ್ಲೂ ನೋಡಿರಮ್ಮ. ಈ ಹುಡುಗಿ ಬಿಡಪ್ಪ ಸೂಪರು. ಸರಿ ಅಮ್ಮ, ಹುಷಾರು, ಕರ್ಕೊಂಡು ಹೋಗ್ಬಾ. ಓ ಏನಮ್ಮ ಎಲ್ಲ ಹೊಲ್ಟಿದ್ದೀರಾ? ಸಣ್ಣೋಳನ್ನ ಸ್ಕೂಲ್ ಬಿಟ್ಟು ಬರಕ್ಕೆ ಹೋಗ್ತಾವಳೆ. ಬಿಡಮ್ಮ, ನಾನೇ ಹೋಗಿ ಬಿಟ್ಟು ಬರ್ತೀನಿ. ಬಾಮ್ಮ ನಾನೇ ಬಿಟ್ಟು ಬರ್ತೀನಿ. ಸರಿ ನಮ್ಮ ಆಯ್ತು. ಹೆಂಗೂ ನಂಗೂ ಕೆಲಸ ಐತೆ, ನಿನ್ನ ತಾತನ ಜೊತೆ ಹೋಗಮ್ಮ. ಏನಕ್ಕೆ ಸುಬ್ಬು ನೀನು ಕರ್ಕೊಂಡು ಹೋಗ್ತೀಯಾ? ಬಿಡು, ನಾನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಇಲ್ಲ ಅವಳೇ ಬಿಟ್ಟು ಬರ್ತಾಳೆ. ಯಾರೊಬ್ರು ಬಿಟ್ಟು ಬರಕ್ರೆ, ಅಮ್ಮಗೆ ಬಿಟ್ಟು ಬರಕ್ಕೆ ನಾನು ಬಿಟ್ಟು ಬರ್ತೀನಿ, ನೀನು ಬಿಟ್ಟು ಬರ್ತೀನಿ ಅಂತ ಏನು ಅಷ್ಟೊಂದು ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಬಿಡು, ಹೋಗಿ ಸುಬ್ಬಣ್ಣನೇ ಬಿಟ್ಟು ಬರಲಿ. ಯಾಕೆ? ಯಾರ ಹೋಗ್ರಿ ಬಿಟ್ಟು ಬರ್ರಿ, ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಏನಕ್ಕೆ ಇವತ್ತು ಸುಬ್ಬು ಇಷ್ಟು ದಿನ ಇಲ್ಲಿ ಪಾಪನ ಕರ್ಕೊಂಡೋಗಿ ನಾನೇ ಬಿಟ್ಟು ಬರ್ತೀನಿ ಅಂತಾನಲ್ಲ? ಸ್ಕೂಲ್ ಹತ್ರ ಟೀಚರ್ ಅಮ್ಮನ ಮಾತಾಡ್ಸಕ್ಕೋ ಇರಬೇಕು ಅನ್ಸುತ್ತೆ. ಬಾಮ್ಮ ಬೇಬಿ, ನಾನು ಬಿಟ್ಟು ಬರ್ತೀನಿ. ಯಾವುದಕ್ಕೂ ನಂಗೆ ಡೌಟು. ಯಾವತ್ತೂ ಇಲ್ದಿರೋ ಸುಬ್ಬು ಇವತ್ತು ಮಗೀನ ಬಿಟ್ಬರ್ತೀನಿ ಅಂತವನಲ್ಲ. ನಾನು ತಾಳು ಫಾಲೋ ಮಾಡ್ತೀನಿ ಇವತ್ತು. ಮೇಡಮ್ ಅವರೇ ನೋಡ್ರಿ, ನಮ್ಮ ಪಾಪನ್ ಕರ್ಕೊಂಡ್ ಬಂದಿದ್ದೀವಿ. ಹುಷಾರಾಗಿ ನೋಡ್ಕೊಳ್ರಿ. ಓಹೋ, ಏನು ಸುಬ್ಬಣ್ಣ ಇವತ್ತು ಈ ಕಡೆ ಬಂದ್ಬಿಟ್ಟಿದ್ದೀರಾ? ಮಗನ್ ಬಿಡಕ್ಕೆ ಬಂದಿದ್ದೀರಾ? ಏನು ಸಮಾಚಾರ? ಮಗನ್ ಬಿಡಕ್ಕೆ ಬಂದಿರೋದು, ಹಂಗೆ ನಿಮ್ಮನ್ನು ನೋಡೋಣ ಅಂತ ಬಂದಿದ್ದೀವಿ. ಓಹೋ ಸುಬ್ಬಣ್ಣವರೇ, ಸುಳ್ಳು ಹೇಳ್ಬೇಡಿ. ಯಾರೇ ಬೀವಿ ಆಟಾಡೋಣ ನಾನು ಇಬ್ರು. ಹೋಗಿ ನಾನು ನಿನ್ನ ಜೊತೆ ಬರಲ್ಲ, ನೀನು ಕಪ್ಪಗಿದ್ಯಾ ನಿನ್ನ ಜೊತೆ ನಾನು ಬಂದು ಆಟಾಡಲ್ಲ. ಹೋಗಿ ಅಮ್ಮ. ನೋಡಿ ಸುಬ್ಬಣ್ಣರೇ, ನಿಮ್ಮ ಮಗಳು ಯಾವ ಥರ ಮಾತಾಡ್ತಾರೆ ಅಂತ. ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳಿ. ಫ್ರೆಂಡ್ಸ್ ಅಂದಮೇಲೆ ಎಲ್ಲ ಒಂದೇ, ಮಕ್ಕಳ ಜೊತೆ ಒಂದೇ ಸಲ ಆಟ ಆಡ್ಕೋಬೇಕು. ಯಾವಾಗಲೂ ಇವಳು ಆ ಪಿಂಕಿ ಅದೇ ಮಾತೇ ಆಡ್ತಾರೆ, ಯಾವಾಗಲೂ ಅಂತಿರ್ತಾರೆ. ಮಕ್ಕಳಲ್ಲಿ ಇಲ್ಲಿ ಆ ಥರ ಭೇದ ಭಾವದ ಬುದ್ಧಿ ಬರಬಾರ್ದು. ಕಡಮ್ಮ ಮೇಡಮ್ ಹೇಳೋದು ಕೇಳಬೇಕಮ್ಮ ಬೇಬಿ, ಹಂಗೆಲ್ಲ ಮಾಡಬಾರ್ದು. ಅವು ಎಲ್ಲರೂ ಫ್ರೆಂಡ್ಸೇ, ನೀವೆಲ್ಲ ಒಂದೇ ಸಮ ಇರೋದಿರಲ್ವಾ? ತಾತ ನನ್ನ ಇಷ್ಟ, ನಂಗೆ ಯಾರು ಬೇಕೋ ಒಂದು ಫ್ರೆಂಡ್ ಮಾಡ್ಕೊಳ್ತೀನಿ. ನೀನು ಸುಮ್ಮನೆ ಇರು ತಾತ, ನಿನ್ನ ಮನೆಗೆ ಹೋಗು, ಇಲ್ಲ ಅಜ್ಜಿಗಳಲ್ಲ. ಮೇಡಮ್ ಅವ್ರಿಗೆ ಹೆಂಗಿದ್ರು ಮಾತಾಡ್ತಾಳೆ ಅಂತ ಅಂದ್ಬಿಟ್ಟು. ಓಯ್ ಬಾರೆ ಬೇಬಿ, ನಾನು ಇಲ್ಲೇ ಕೂತಿದ್ದೀನಿ. ಏನೇ ತಂದಿದ್ದೆ ಡಬ್ಬಿಯಲ್ಲಿ ತಿನ್ನೋಣ? ನೋಡ್ರಿ, ಇವರಿಬ್ರು ಹುಡುಗಿರು ಸೇರ್ಕೊಂಡ್ಬಿಟ್ಟು ಬರೀ ತಿನ್ನೋದ್ರ ಬಗ್ಗೆನೇ ಮಾತು. ಇವ್ರಿಗೆ ಬರೀ ತಿನ್ನೋದ್ರ ಬಗ್ಗೆನೇ ಯೋಚನೆ. ಮೇಡಮ್ ಅವರೇ, ನಿಮ್ತ ಒಂದು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಈಚಿಗೆ ಬರ್ತೀರಾ? ಇಲ್ಲಿ ಮಕ್ಕಳಿದ್ದಾರೆ. ಆ ಥರ ಏನಿದೆ ಸುಬ್ಬಣ್ಣವ್ರೆ, ನನ್ನ ಹತ್ರ ಪರ್ಸನಲ್ ಮಾತಾಡೋಕ್ಕೆ? ಇಲ್ಲೇ ಮಾತಾಡಿ, ಪರವಾಗಿಲ್ಲ. ಅಯ್ಯೋ ಮಾತಾಡ್ಬೇಕು, ಬನ್ನಿ ಮೇಡಮ್ ಅವರೇ ಹೊರಗೆ ಸ್ವಲ್ಪ. ನಡೀರಿ, ಬರ್ತೀನಿ. ಮಕ್ಕಳೇ ಸೈಲೆಂಟ್ ಆಗಿರ್ರಿ, ನಾನು ಬರ್ತೀನಿ. ಅಲ್ಲೋಡೆ ನಿಮ್ಮ ತಾತ ಮೇಡಮ್ ಅಂತ ಹೆಂಗ್ ಮಾತಾಡ್ತಾರೆ ಅಂತ ನಿಮ್ಮ ಅಜ್ಜಿ ಹೋದ್ರೆ ಹೇಳಿ. ಹೇಳ್ತೀನಿ ಬಿಡೆ, ನನಗೂ ಗೊತ್ತು, ಅಜ್ಜಿಗೆ ಎಲ್ಲ ಗೊತ್ತು, ಹೇಳ್ತೀನಿ ಬಿಡೆ. ಬಾರಿ ಜುಲಿ, ನೀನು ಯಾಕೆ ಆಟಾಡೋಣ? ಬುರ್ಕಿ ಥರ ಬಂದಾಳಿಂದ ಅಳ್ತಾನೆ ಅವಳು. ಇವತ್ತು ಯಾಕೆ ಅವಳು? ಬಾರಿ ಜುಲಿ. ನಾನು ಮನೆಗೆ ಹೋಗ್ತೀನಿ ಕಣ್ರೆ, ನನಗೆ ಬೇಜಾರಾಗ್ತಿದೆ, ಇಲ್ಲಿರಕ್ಕೆ ಇಷ್ಟ ಇಲ್ಲ ನನಗೆ. ಬಾರಿ, ನಾವೆಲ್ಲ ಫ್ರೆಂಡ್ಸ್ ಇದೀವಿ, ಒಟ್ಟಿಗೆ ಆಡ್ಕೊಳ್ಳೋಣ. ಮೇಡಮ್ ಅವರೇ ತಗೊಳ್ರಿ, ನೀವು ಪಾಪ ಹೊಸ ಸ್ಕೂಲ್ ನಡೆಸ್ತಾ ಇದ್ದೀರಾ, ನಿಮ್ಗೆ ಏನೇನೋ ಕಷ್ಟ ಇರ್ತೈತೆ. ತಗೊಳ್ರಿ, ದುಡ್ಡು ಇಟ್ಕೊಳ್ರಿ. ದಯವಿಟ್ಟು ನಂಗೆ ದುಡ್ಡು ಬೇಡ ಸರ್. ನಾವೇನೋ ಫ್ರೆಂಡ್ಶಿಪ್ಪಲ್ಲಿ ಖುಷಿಯಾಗಿ ಮಾತಾಡ್ತೀವಿ ಅಷ್ಟೇ ಸರ್. ನೀವು ಏನೇನೋ ಎಲ್ಲ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ನನಗೆ ದುಡ್ಡೆಲ್ಲ ಬೇಡ. ಯಾಕೆಂದರೆ ನಾನು ಮಕ್ಕಳಿಗೆ ಪಾಠ ಹೇಳ್ಕೊಡಾಗಿ ಟೀಚರ್ ಆಗಿ ನಾನೇ ದುಡಿತೀನಿ. ನನಗೇನು ಸರ್ ದುಡ್ಡಿನ ಅವಶ್ಯಕತೆ ಇದೆ? ನಮ್ಮ ಮನೆಗೆ ನಮ್ಮ ಯಜಮಾನರು ನಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಅಯ್ಯೋ, ಇವ್ರು ಅಮ್ಮಂಗೆ ಮದುವೆ ಆಗೈತೆ ಅಂತ ಕಾಣದೇ ಇಲ್ಲ, ಸುಳ್ಳು ಹೇಳ್ತಾವಳೇನು? ಎಲ್ಲ ಸುಬ್ಬು, ನೀನು ಇಂಥ ಕಿತಾಪತಿ ಕೆಲಸ ಮಾಡ್ತೀಯ ಅಂತಾನೆ ನಾನು ಬಂದಿರೋದು ನಿನ್ನನ್ನು ಫಾಲೋ ಮಾಡ್ಕೊಂಡು. ನಾನೇನು 10 ರೂಪಾಯಿ ಕೇಳಿದ್ರೆ 10,000 ಲೆಕ್ಕ ಕೇಳ್ತೀಯ ನೋಡು. ಆ ಅಮ್ಮಂಗೆ ಕಂತೆ ನೋಡಿ ದುಡ್ಡು ಕೊಡ್ತಾವನೆ. ಇವನ್ ಮಕ ಮುಚ್ಚ, ಥೂ, ಇವನ್ ಜನ್ಮಕ್ಕಿಷ್ಟು ಗಂಡು ಮಕ್ಕಳು ಬುದ್ಧಿ ಬಿಟ್ಟು ಬಾಳಲ್ಲ ಇವರು. ನೋಡಿ ಸರ್, ನೀವು ದುಡ್ಡು ಕೊಡಂಗಿದ್ರೆ ನಿಮ್ಮ ಪಾಪು ನಮ್ಮ ಅಂಗನವಾಡಿ ಕಳಿಸ್ಲೇಬೇಡ್ರಿ, ನೀವು ಬರಲೂ ಬೇಡ್ರಿ. ಸುಬ್ಬು, ದುಡ್ಡು ಹೆಚ್ಚಾಗಿದ್ರೆ ಕೊಡು ನನಗೆ. ನೀನೇನು ಅವಳಿಗೆ ದುಡ್ಡು ಕೊಡ್ತೀಯಲ್ಲ, ನಿನಗೇನು ಮಾನ ಮರ್ಯಾದೆ ಅನ್ನೋದಿಲ್ವಾ? ಮೊನ್ನೆಲ್ಲ ಅಷ್ಟು ಉಗಿದು ಕರ್ಕೊಂಡೋಗಿದ್ದೀನಿ, ಸರಿ ಹೋಗಿದ್ಯಾ ಅನ್ಕೊಂಡ್ರೆ ಮಗು ಬಿಡೋಣ ಅನ್ಕೊಂಡು ಅಂಗನವಾಡಿಗೆ ಬಂದು ಮೇಡಮ್ ಅವ್ರು ತಲೆ ತಿಂತಿದ್ಯಾ? ನಿನಗೇನು ಬಂದೆ ತೊತ್ತು ಈ ವಯಸ್ಸಿನಾಗಿ? ನಂದೇನು ತಪ್ಪಿಲ್ಲ ಮೇಡಮ್, ಅವರೇ ದುಡ್ಡು ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ ಮೇಡಮ್. ನಂದೇನು ತಪ್ಪಿಲ್ಲ ಮೇಡಮ್. ಮೇಡಮ್, ನನಗೆ ಗೊತ್ತು ನೀವು ಹೆಂಗೆ ಏನು ಅಂತ, ನೀವೇನು ಮಾತಾಡಬೇಡಿ. ಸುಬ್ಬುದೇ ಎಲ್ಲ ತಪ್ಪು, ಅವರೇ ಕರ್ಕೊಂಬಂದು ನಿಮಗೆ ದುಡ್ಡು ಕೊಡ್ತಾ ಇರೋದು ಅಂತ ನಾನು ನೋಡಿದೆ. ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದೆ. ಇವ್ರು ಯಾವಾಗ ಮಗನ ಬಿಡ್ತೀನಿ ಅಂತ ಬಂದು ನಂಗೆ ಡೌಟ್ ಬಂತು, ಅದಕ್ಕೆ ನಾನು ಬಂದಿದ್ದು. ನನಗೆ ದುಡ್ಡಿನ ಅವಶ್ಯಕತೆ ಏನಿಲ್ಲ ಮೇಡಮ್, ಬೇಕಾದ್ರೆ ಮಗನ ಕಳಿಸಿ, ಇಲ್ಲ ಅಂದರೆ ಕಳಿಸಲೇಬೇಡಿ, ಅಷ್ಟೇ. ಕರ್ಕೊಂಡು ಹೋಗ್ಬಿಡಿ ನಿಮ್ಮ ಮಗು ನೀವು. ಇಲ್ಲ ಮೇಡಮ್, ಮಗು ಇಲ್ಲಿಗೆ ಅಂಗನವಾಡಿಗೆ ಬರುತ್ತೆ ಇನ್ಮೇಲೆ ನಮ್ಮ ಸೊಸೆನೇ ಬಂದುಬಿಡ್ತಾಳೆ. ಇನ್ಮೇಲೆ ಸುಬ್ಬು ಈ ಕಡೆ ಬರಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ, ಸರಿನಾ? ಮತ್ತೆ ರಿಪೀಟ್ ಆದರೆ ನಾನು ಹೆಡ್ ಮಾಸ್ಟರ್ಗೆ ಇನ್ಫಾರ್ಮೇಷನ್ ಮಾಡಬೇಕಾಗುತ್ತೆ. ಏನಯ್ಯ ಬಂದೆ ತೊತ್ತು ನಿನಗೆ ಬರಬಾರ್ದು. ಯಾಕಯ್ಯ ಕಂಡೋರು ಹೆಣ್ಮಕ್ಳು ಬಿದ್ದೆ ಸಾಯ್ತ್ಯಾ? ಕಂಡೋರು ಹೆಣ್ಮಕ್ಳು ಎಷ್ಟು ಕೇಳಿದ್ರೆ ದುಡ್ಡು ಕೊಡ್ತೀಯಲ್ವಾ? ಮನೆ ಹೆಂಡತಿ ದುಡ್ಡು ಕೇಳಿದ್ರೆ ಸತ್ತೋಗ್ತೀಯ, ಹಂಗೆ ಎಲ್ಲದಕ್ಕೂ ಲೆಕ್ಕ ಹಾಕ್ತೀಯ. ಹೊಟ್ಟೆಗೆ ಅನ್ನ ತಿಂತೀಯ. ನೀನೇನು ಬಿಡು, ಮನುಷ್ಯನೇ ಅಲ್ಲ ನಿನಗೇನು. ಅಲ್ಲ ಕಣೆ ಅಮ್ಮಿ, ನಾನೇನೋ ಅವ್ರಿಗೇನೋ ಕಷ್ಟನೋ ಏನೋ ಇರಬೇಕು ಏನೋ, ಪಾಪ ದುಡ್ಡು ಗಿಡ್ಡು ಇಟ್ಕೊಳ್ಳಿ ಹೊಸ್ದಾಗಿ ಬಂದವರೇ ಊರಿಗೆ ಅಂತ ಕೊಡಕ್ಕೆ ಹೋದೆ ಕಣೆ ಅಮ್ಮಿ. ಹಂಗಿದ್ರೆ ಬೇಕಿದ್ರೆ ಅವರೇ ಬಾಯ್ಬಿಟ್ಟು ಕೇಳ್ತಾರೆ. ನೀನೇನು ತಗೊಳ್ರಿ ಅಂತ ಒತ್ತಿ ಅವ್ರಿಗೆ ಮೇಲ್ ಬಿದ್ದು ಕೊಡೋ ಅಂತ ಕರ್ಮ ನಿನಗೇನಯ್ಯ? ನೀನೇ ನೋಟ್ನ ಪ್ರಿಂಟ್ ಮಾಡ್ತೀಯಾ? ಅಯ್ಯೋ ಹಂಗಲ್ಲ ಕಣೆ ಅಮ್ಮಿ. ಹಂಗೂ ಅಲ್ಲ ಹಿಂಗೂ ಇಲ್ಲ, ನಿನ್ನ ಮನೆ ಹಾಳಾಗೋಗ. ಥೂ, ನಿನ್ನ ಜನ್ಮಕ್ಕಿಷ್ಟು. ನೀನು ಒಬ್ಬ ಗಂಡಸ, ನಿನ್ನ ಜನ್ಮಕ್ಕಿಷ್ಟು. ಬಾರಯ್ಯ, ಇವತ್ತು ಮಕ್ಕಳಿಗೆ ಏನಾಗಿ ಉಗಿಸ್ತೀನಿ. ಇಷ್ಟು ದಿನ ನಾನು ಉಗ್ದಿ ಸಾಲದು, ನಿನ್ನ ಮಗನಿಗೆ ಮಾಡಿಸ್ತೀನಿ ಬಾ ಹಬ್ಬ ಸರಿಯಾಗಿ. ನಿನಗೆ ಅನ್ನ ಹಾಕಲ್ಲ, ನಿನಗೆ ಮನೆಗೆ ಬಾ ಐತೆ.
ಅಯ್ಯೋ ನಾನು ಹೇಳೋದನ್ನ ಕೇಳೇ ಅಮ್ಮಿ ಸ್ವಲ್ಪ. ನನ್ನ ಉದ್ದೇಶ ಅದಲ್ಲ ಕಣೆ ಅಮ್ಮಿ. ಏನೋ ಕಷ್ಟ ಆಗಿರ್ಬೋದೇನೋ ಪಾಪ ಹೊಸ್ದಾಗಿ ಬಂದವ್ರೆ ಬಾಡಿಗೆ ಮನೆಗವ್ರಂತೆ, ಯಾರೋ ಹೇಳಿದ್ರಂಗಂತ, ಅದಕ್ಕೆ ಪಾಪ ಏನೋ ಅಂತ ಹೋದೆ. ಉದ್ದೇಶ ಏನು ಎತ್ತ ನಾನು ಕೇಳಲಿಲ್ಲ. ಇವತ್ತು ನಿನ್ನ ಮಗನ ಕೈನ ನಿನಗೆ ಆಚೆ ನಿಲ್ಲಿಸಿ ನಿನಗೇನು ಮಾಡಬೇಕೋ ಮಾಡ್ದಿದ್ರೆ ನೋಡ್ತಾರೋ, ನಿನಗೇನಾದ್ರು ಪರ್ಕೆ ಎಲ್ಲ ಹಾಕಿದ್ರೇನೆ ಸರಿ ಹೋಗತ್ತೆ ನೀನು. ಇಲ್ಲಾಂದರೆ ಎತ್ತ ಬಿಡ್ತೊಂದು ದಾರಿಗೆ ಬರಲ್ಲ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನ ಜನ್ಮಕ್ಕಿಷ್ಟು ಬಾರಯ್ಯ ಐತಿ ಇವತ್ತು ಮನೆಗೆ ನಿನಗೆ. ಫ್ರೆಂಡ್ಸ್, ಹಿಂಗೆ ಗಂಡ ಅಂತ ನಾವು ಸಮಾಧಾನವಾಗಿದ್ದಷ್ಟು ಅದ್ದು ಮೀರಿ ಹೋಗ್ತಾರೆ. ಇವನ್ನ ತಿದ್ದಿ ದಾರಿ ತರೋಷ್ಟು ನಂಗೆ ಸಾಕಾಗಿ ಹೋಗ್ತಾಯಿತೆ. ನೀವನ್ನ ತಿದ್ದಕ್ಕೆ ಏನಾನ ಇದ್ದರೆ ಕಾಮೆಂಟ್ ಮಾಡಿ ಅವ್ರಿಗೆ ಒಂಚೂರು ಬುದ್ಧಿ ಹೇಳ್ರಿ. ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಳು ಯಾಕೋ ರೊಚ್ಚಿಗೆ ಬಿಟ್ಟವಳೆ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಯಾವಾಗ ತುಣಗಾಗ್ತಾಳೆ ಅವಳು, ಎಲ್ಲ ಹಾದಕ್ಕೂ ಸಿಡಿ ಅಂತಾಳೆ. ನನ್ನ ಉದ್ದೇಶ ಏನು ಅಂತಾನೆ ಅರ್ಥ ಮಾಡ್ಕೊಳ್ಳಲ್ಲ. ಹೆಂಡ್ತಿ ಆದವಳು, ಏನು ಹೆಂಡ್ತಿನೋ ಏನೋ.